ಈ ಕಡೆ ಕಲ್ಲು ಆ ಕಡೆ ಮರ, ಸ್ವಲ್ಪ ಯಾಮಾರಿದ್ರು ಈ ಕಡೆ ಹೋಗಿರೋದು. ದೊಡ್ಡಪ್ಪ ಹಿಂಗೆ ಗಾಬ್ರಿಲಿ ಹಾರಕ್ ಹೋಗಿ ಎತ್ತೋಗ್ಬಿಟ್ಟಿದ್ದ. ಓಕೆ ಅಲ್ಲ ಅಣ್ಣ? ನೀನ್ ನೋಡಕ್ಕಾಗಲ್ಲ, ಹೋಗೋಣ, ಮುಖ ತೊಳ್ಕೊ ಬಾ. ಅಣ್ಣ ಎಲ್ಲೋ ಹಲಸಿನ ಹಣ್ಣಿನ ವಾಸನೆ ಬರ್ತಾ ಇದೆ. ಹಣ್ಣು ದಪ್ಪ ಇದೆ. ಓ ಸರಿಯಾಗಿ ದಪ್ಪಗಿದೆ. ಏಯ್, ನಾನು ಹೇಳಿದ್ದು ಹಣ್ಣು, ಆ ಹಣ್ಣಿನ ಬಗ್ಗೆ. ನಾನು ಹೇಳಿದ್ದು ಆ ಹಣ್ಣೆ. ಕೂತ್ಕೊಳ್ಳೋಣ. ಹಾ, ಒಳ್ಳೆ ಹಣ್ಣು. ಈಗ ಕತ್ತರ್ಸಕ್ಕೆ ಅನ್ನೋದು ಇದು ನಮ್ಮ ಸೇಫ್ಟಿಗೋಸ್ಕರ ತಂದಿದ್ದಷ್ಟೇ. ಇದರಿಂದ ಬೇರೆ ಯಾವ ಉದ್ದೇಶನೂ ಇಲ್ಲ. ನನ್ನ ಮೇಲೆ ಅನುಮಾನ ಇದ್ರೆ ಇದ್ರ ನೀವೇ ಇಟ್ಕೊಳ್ಳಿ. ಕೊಡು. ಸರಿಲ್ಲ, ನಿಲ್ಲಿಸ್ಕೊಳ. ಕೊಡೋ. ಇನ್ನೂ ಒಳಗೆ ಏನೇನು ಇಟ್ಕೊಂಡವನೋ ಏನೋ ಯಾರಿಗೂ ಗೊತ್ತು. ಬಿಡ. ಅದೇನಪ್ಪ ಅದು? ಅದೇನದು? ಅಲ್ಲಿ ನೋಡಿ, ಅಲ್ಲಿ ಪ್ರೇಮದಿಂದಲೇ ಇರೋದು. ಅದೇನದು? ಅದೇನಪ್ಪ ಅದು? ತೋರ್ಸು ತೋರ್ಸು, ತೆಗೆದು ತೋರ್ಸು. ನೋಡ್ರ ನಾನು ಮಾತು ನಂಬಿಲ್ಲ ನೀವು. ಅದೇನೆ ಅದೇನಪ್ಪ ಅಲ್ಲಿ ಅಲ್ಲಿ ಲೈ, ಬ್ಯಾಂಡೇಜ್ ಕಣೋ. ಬ್ಯಾಂಡೇಜಾ? ಬ್ಯಾಂಡೇಜಾ? ನಾನೆಲ್ಲ ಸ್ಟಿಕ್ಕರ್ ಬಾಂಬ್ ಅನ್ಕೊಂಬಿಟ್ಟಿದ್ದೆ. ನೀನು ಹಿಂಗೆ ಆಡೋದಕ್ಕೆ ಯಾವ ಹುಡುಗಿನೂ ಬೀಳ್ತಾ ಇಲ್ಲ, ಬರೀ ಅವ್ರ ಅಪ್ಪಂದ್ರು ಬೀಳ್ತಾವ್ರಷ್ಟೇ. ನೋಡೋ, ನನ್ನ ಬಗ್ಗೆ ಏನ್ ಬೇಕಾದ್ರು ಮಾತಾಡು, ಸಂದಿನ ಬಗ್ಗೆ ಏನು ಮಾತಾಡಬೇಡ. ಬಿಡಪ್ಪ, ಜಗಳ ಆಡ್ಬೇಡಿ. ಪ್ಯಾಂಟ್ ಹಾಕೊಳ. ಬಾಗ್ಲೂರಿಗೆ ಮುಂದೆ ಬಡಿತಾರೆ. ಸರಿಲ್ಲ, ರೆಸ್ಟ್ ಕಣ. ಒಂದು 2 ನಿಮಿಷ ಮಗ ತೊಳ್ಕೊಂಬತ್ತಿ. 2 ನಿಮಿಷ ಬ್ರೇಕ್. ಯಾಕೆ? ಅಣ್ಣ ಹುಚ್ಚವಿದು ಮುಖ ತೊಳ್ಕೊಂಬರ್ತಾರಂತೆ. ಅಣ್ಣ, ಹುಚ್ಚಾಕ್ ಮಕ್ಕ ತೊಳ್ಕೊಬತ್ತೀಯ? ಒಳ್ಳೆ ನೀರೆಲ್ಲ ತೊಳ್ಕೊಬ. ಅಯ್ಯೋ, ನಿನ್ ಮಕ್ಕಪ್ಪ ಬಂತು ಕಣ. ಬೇಡ, ನಿನ್ನ ಹತ್ರ ಮಾತಾಡಲ್ಲ. ಅಯ್ಯಪ್ಪ, ಇದೊಂದು ಗೊತ್ತಾಯಿಲ್ಲ. ಕರೆಕ್ಟಾಗಿ ಹಾಕಂಬ ನನ್ನ ಮಂತ್ರ ಹಾಕ್ಬಿಟ್ಟ. ಬಾಂಬು ಮೇಲಕ್ಕೆ ಎಸ್ಬಿಟ್ಟು ನೋಡೋಣ, ಬ್ಲಾಸ್ಟ್ ಆಗುತ್ತಾ ಇಲ್ವ ಅಂತ. ಬ್ಲಾಸ್ಟೇ ಆಗಲಿಲ್ಲ, ಇದು ಯಾವುದೋ ಟುಸ್ಸು. ನಿಮ್ ತರನೇ ನಿಮ್ಮ ಅಪ್ಪಂದಿರಿಬ್ರು ಕಿತ್ತಾಡ್ತಾ ಇದ್ರ ಅಂತ. ನಮ್ಮ ಅಪ್ಪನ ಮುಂದೆ ನಿಂತ್ಕೊಳ್ಳೋ ತಾಕತ್ತು ಅವ್ರ ಅಪ್ಪಂಗೆಲ್ಲಿದೆ? ಅವ್ರ ಅಪ್ಪಂಗೆ ತೊಳೆದು ಚಡ್ಡಿ ಹಾಕೊಳ್ಳೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮಪ್ಪ. ನಮ್ಮ ಅಪ್ಪನಂಡ ಅಷ್ಟು ತೊಳೆದ್ರೂ ಬುದ್ಧಿ ಬಂದಿಲ್ಲ ಇವ್ರ ಅಪ್ಪನಿಗೆ. ಸಖತ್ ಸೌಂಡ್ ಪಾರ್ಟಿ ಅಂತ ಇವ್ರಪ್ಪ. ಸೌಂಡ್ ಪಾರ್ಟಿನೇ, ಅವರೇ ಸೀಸನ್ ಅಲ್ಲಿ ಮಾತ್ರ. ನಗ್ತಾಳೆ, ನಾನು ನಗ್ಬಿಡೋಣ. ಜೇಬಲ್ 100 ರೂಪಾಯಿ ಇದ್ರೆ ಬಿಳಿ ಶರ್ಟ್ ಹಾಕೊಂಡು ಓಡಾಡೋ ನನ್ನ ಮಕ್ಳು ಇವರು. ಯಾವನಾದ್ರೂ 50 ರೂಪಾಯಿ ಬಿಟ್ಟಿ ಕೊಡ್ತಾನೆ ಅಂದ್ರೆ ಬರಿಗಾಲಲ್ಲಿ ಹೋಗಿಸ್ಕೊಂಡ್ಬಂದ್ಬಿಡ್ತಾನೆ ಅವರಪ್ಪ. ಇಂಥ ಕಿತ್ತೋದ್ ನನ್ನ ಮಕ್ಕಳು ನಮ್ಮಪ್ಪನ ಬಗ್ಗೆ ಮಾತಾಡ್ತಾರೆ. ಮೀನಾಕ್ಷಿ, ಒಂದ್ಸಲಿ ಏನಾಯ್ತು ಗೊತ್ತಾ? ಚೂರು ಕೇಳಿಸ್ತಿಲ್ಲ. ನಮ್ಮ ಅಪ್ಪನ ಜೋಬಲ್ಲಿ ಇವರಪ್ಪ 50 ರೂಪಾಯಿ ಕದ್ದ ಅಂತ ಹೆಡೆ ಮೊಟ್ಟೆ ತಗೊಂಡು ನಗರ ತನಕ ಓಡಿಸ್ಕೊಂಡು ಹೋಗಿದ್ರು.
ಅಂತ ಕಳ್ಳ ಇವರಪ್ಪ. ಕದ್ದ ಅಂತಲ್ಲ, ಇವ್ರ ಅಪ್ಪನ ಹತ್ರ ಇದ್ದಿದ್ದೇ 50 ರೂಪಾಯಿ, ಅದಕ್ಕೆ ಓಡಿಸ್ಕೊಂಡು ಹೋಗಿರ್ತಾನೆ. ವಿಷಯ ಮೀನಾಕ್ಷಿ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಖಾಲಿ ಹೆಂಚ ಮೇಲೆ ನೀರು ಚುಮ್ಸಿ ದೋಸೆ ತಿಂದೆ ಅಂತ ಹೇಳ್ಕೊಂಡು ಓಡಾಡ ನನ್ನ ಮಕ್ಳು ಇವರು. ಸಾಕಾದಾಗ ಹೇಳ್ದ ಬದ್ದಿದ್ದು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಬದ್ದಿದ್ದು. ಮದ್ಯದ್ದ ಯಾವ್ದೋ ಬದ್ದಿದ್ದು ಸರ್ಕಸ್ ಕಣಪ್ಪ. ಚಡ್ಡಿನೇ ಇಲ್ಲ. ಕೇಳಿಸಿಲ್ಲ ಅಂದ್ರೆ ಏನಾಡ್ ನೋಡು. ಇಲ್ಲೇ ಇದೆ. ಇಲ್ವಲ್ಲ. ಗೋಪಾಲಣ್ಣ ಅಂಜನ ಹುಡುಕ್ತಿದ್ಯಾ? ಇಲ್ಲಿ ತೋರಿಸ್ತಾ ಇದೆ, ಇಲ್ಲೆಲ್ಲೂ ಕಾಡ್ತಾ ಇಲ್ಲ. ಏನು ಅಷ್ಟೊಂದು ಇಂಪಾರ್ಟೆಂಟಾ? ಇಂಪಾರ್ಟೆಂಟ್ ಏನಿಲ್ಲ, ಹಾಕೊಂಡ್ರು ಆಯ್ತದ, ಹಾಕೊಳ್ದಿರೋದು ಸೆಕೆ ಅಲ್ವಾ? ಹಂಗಿರ್ ಬಾ ಮತ್ತೆ ಹಾ ಚಡಿ ಹಾಕಂಬ ನಕ್ಕಂಗೆ ಮೇಲೆ ಇಟ್ಬಿಟ್ಟು ಹೋಗಿದ್ಯಲ್ಲ ನೀನು. ತಗ ಮಾರ್ಜಾಲ. ಇಷ್ಟೊಂದು ಚಿಕ್ಕದಾಗೈತಲ್ಲ, ಉಸಿರು ಕಟ್ತಂಗಾಗಲ್ವಣ? ಮೂಗೇನ್ ಕುಂಡಿಲ್ ಐತಾ? ಮಕ್ತಲಲ್ವಾ ಇರೋದು? ಆ ಮೂಗೇನ್ ಕುಂಡಿಲ್ ಐತಾ? ಮಕ್ತಲಲ್ವಾ ಇರೋದು? ಮಂತ್ರ ಹಾಕಿದ್ರೆ ಏನು ಬರಬಾರ್ದು. ಎಲ್ಲ ನೋಡ್ಕೊಂತಿದ್ದೀರಲ್ಲ, ಸುತ್ತ ಬಂದ್ ಕವರ್ ಆಗ್ಬೇಕು ತಾನೆ. ಒಳ್ಳೆ 10 kg ಅಂತ ಮಿಸ್ ಆಗೋಯ್ತು. ಒಂದ್ ಕೆಲ್ಸ ನೆಟ್ಟು ಮಾಡಲ್ಲ. ಏನ್ ಅಂದಿ ಹಿಡಿಯಕ ಬಂದಿರೋದು ನಾವು? ಇಲ್ಲ ಮತ್ತ್ಯಾಕೆ ಓಡೋಗ್ ಬಿದ್ದೆ? ಅಲ್ಲ ಅಂದ್ ಹಿಡಿಯಕ್ಕಲ್ಲ, ಕೈ ಕಾಲ್ ಕಟ್ಬಿಟ್ಟಿದ್ರೆ ಕೈ ಕಂಡು ವಾಪಸ್ ಹೋಗ್ಬೇಕಾದ್ರೆ ಹಿಡ್ಕೋದಿತ್ತು. ಅಂದಿ ಹಿಡಿಯಕ್ಕಂದ್ರೆ ಯಾಕೆ ಹೋಯ್ತವ್ರೆ? ಇದ್ದ ನನ್ನ ಮಗನ್ ಕೇಳಿದ್ರೆ ಹೇಳ್ಬಿಡ್ತಾನೆ. ಇಷ್ಟು ಚೀಲ ಸಾಕಾಯ್ತದೇನ್ಲ? 5 ಜನಕ್ಕೆ 5 ಚೀಲ. ಒಬ್ಬೊಬ್ರಿಗೆ ಇಷ್ಟಿಷ್ಟು ಬರ್ಬೋದಾ? ನನಗೆ ಇಟ್ಟು ಸಿಕ್ಕಿರ್ ಸಾಕು. ಸುನಿಲ, ನಾವು ಸುತ್ತಾಕೊಂಡು ಹೋಯ್ತಾ ಇದೀವಿ ಅನಿಸ್ತಿಲ್ವಾ? ಸರಿಯಾಗಿ ಹೋಗ್ತಿದೀವಲ್ಲ. ಸುತ್ತಾಕೊಂಡು ಹೋಯ್ತಾ ಇದೀವಿ ಕಲ. ಪಾಲಿ ಬೆಟ್ಟಕ್ಕೆ ಇನ್ನೇಂಗ್ ಹೋಗ್ಬೇಕು? ನಾವು ಹೋಯ್ತಿರೋ ಪಾಲಿ ಬೆಟ್ಟಕ್ಕ. ಪಾಲಿ ಬೆಟ್ಟಕ್ಕೆ ಹೋಯ್ತಿರೋದು. ಅಲ್ಲಿಂದ ಹಂಗೆ ಮೇಲೆ ಹಂಗೆ ಸೀದಾ ಹೋದ್ರೆ ಅಲ್ಲೇ ಸಿಗುತ್ತಲ್ಲ. ಏನೇನು ಹೇಳ್ಬೇಡ, ಕರೆಕ್ಟಾಗಿ ಹೇಳು, ಇಲ್ಲ ಸಾಯಿಸ್ಬಿಡ್ತೀನಿ. ಗೋಪಾಲಣ್ಣ ಇಲ್ಲಿ ನೋಡಿ, ಎಲ್ಲಿ ಹೋಗ್ತಿದ್ವಿ ಅಂತ ಕೇಳ್ತಾವನೆ. ಯಾರು ಮಾತಾಡಂಗಿಲ್ಲ, ಯಾರು ಮಾತಾಡಂಗಿಲ್ಲ. ಅಲ್ಲೋಗ ಗೊತ್ತು ನಂಗೆ. ಬಾಲಿ ಬೆಟ್ಟ ನಡಿಯ. ನೋಡ್ತಾನೆ ನೋಡು, ಯಾವ್ದಾದ್ರು ಹುಲಿ ಬಂದ್ರೆ ತಳ್ಬಿಟ್ಟು ಓಡೋಗ್ಬಿಡ್ತೀನಿ ಮಗನೇ. ಬಾಲಿ ಬೆಟ್ಟ ಬಾರು, ಹಿಂಗೆ ಹೋಗ್ಬೇಕು. ಒಂದು ಅರ್ಧ ದಾರಿ ಬಂದ್ವಾಣ. ಇನ್ನು ಹೋಗ್ಬೇಕು. ಏನ ಹಿಂದಕ್ಕೆ ಬರೋ. ಅಯ್ಯೋ, ಆನೆ ಹುಲಿ ಕಂಡ್ರು. ಸುನಿಲ, ಯಾಕೆ ಓಡ್ ಬಂದದ್ದು? ಯಾವ್ದೋ ಪ್ರಾಣಿ ಕೂಗ್ದಂಗಾಯ್ತಲ್ಲೋ, ನಿಂಗೆ ಕೇಳಿಸ್ಲಿಲ್ವಾ? ಆ ಯಾವ ಪ್ರಾಣಿನೂ ಕಾಣಿಸ್ತಾ ಇಲ್ವಲ್ಲ ಗೋಪಾಲ್ ಸ್ವಾಮಿ? ನನಗೂ ಏನು ಕಾಣಿಸ್ತಿಲ್ಲ ಮೀನಾಕ್ಷಿ, ನೀನ್ ತಪ್ಪ. ಏನ್ ಮಾಡೋದೀಗ? ಏನಾಯ್ತು? ಬಿಡ್ರಿ ಗೋಪಾಲ್ ಸ್ವಾಮಿ, ಏನ್ರಿ ಮಾಡ್ತಾ ಇದ್ದೀರಾ? ಗೋಪಾಲಣ್ಣ, ಏನ್ ಮಾಡ್ತಿದ್ಯಾ? ಕೂತು ಏನ್ ಈ ವಯಸ್ಸಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ, ಕಣ್ಬಿಡಕ್ಕೂ ಆಗ್ತಿಲ್ವಲ್ಲ. ಗೋಪಾಲ, ಮಾನ ಮರ್ಯಾದೆ ಇದೆಯಾ ನಿಂಗೆ? ಬಿಡೋಣ. ಎಲ್ರ ಮುಂದೆ
ಸಿಗಾಕೊಂಡ್ಬಿಟ್ನಲ್ಲ. ಏಯ್ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ವಾ? ಗೋಪಾಲನ ಮೇಲೆ ದೇವ ಬಂದಿದೆ ಕಣ್ರು. ಒಳ್ಳೆ ಹಿಡ್ಕೊಣ. ಬರ್ರ ಬಿಡಿಸ್ರು. 소금아지가 ನಾನು ಕಟ್ತೆ ನಾನು ಎಣ್ಣೆಲ್ಲ ಅಲ್ಲಿ ಎಣ್ಣೆ ಇದಾಗ್ಲೂ ಚಪ್ಪಲಿ ಬಿಚ್ಕೊತಿದ್ಯಾ? ಚಪ್ಪಲಿ ತಗೊಂಡು 2 ಮುಖದ ಮೇಲೆ ಬಾರಿಸಿದ್ರೆ ದೆವ್ವ ಬಿಟ್ಟೋಗುತ್ತೆ. ನಿಲ್ಸ ಮರ ಹತ್ಸ್ಬಿಟ್ಟೆ ನೋಡು. ಗೋಪಾಲಣ್ಣ ನಾನು ಏನೋ ಮಾಡಿದೆ.